ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಊಸರವಳ್ಳಿ ಇದರ ಅರ್ಥ ಏನು ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಅಂತ ಹೇಳ್ಬಿಡ್ಬೋದು. ಇವರ ಲೆಕ್ಕಾಚಾರ ಹೇಗಿದೆ ಅಂದ್ರೆ, ಇವರು ಹೇಳಿದ್ರೆ ಅದು ವೇದ ಅಂತ, ಅದನ್ನ ಬೇರೆಯವರು ಹೇಳಿದ್ರೆ ಮಹಾ ಅಪರಾಧ. ಕಪಿಲ್ ಸಿಬ್ಬಲ್, ಜಯರಾಮ್ ರಮೇಶ್ ಅಂತವರಿಗೆ ಒಂದು ವಿಷಯ ಬೇಕಾಗಿತ್ತು. ಈ ನಿಶಿಕಾಂತ್ ದುಬೆ ಅವರು ಹೇಳಿದ್ದನ್ನ ಇಟ್ಕೊಂಡು ಇವರೆಲ್ಲ ಬೊಬ್ಬೆ ಹಾಕೋಕೆ ಶುರು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಅರ್ಥ ಆಗ್ಬೇಕಂದ್ರೆ ಮೊದಲು ನಿಶಿಕಾಂತ್ ದುಬೆ ಯಾರು, ಏನು ಹೇಳಿದ್ದಾರೆ ಅನ್ನೋದನ್ನ ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಿಮಗೊಂದು 26 ಸೆಕೆಂಡ್ ವಿಡಿಯೋವನ್ನ ತೋರಿಸ್ತೀನಿ, ಅದನ್ನ ಮಾತ್ರ ಮಿಸ್ ಮಾಡಬೇಡಿ. ನಿಶಿಕಾಂತ್ ದುಬೆ ಜಾರ್ಖಂಡ್ ಮೂಲದ ಬಿಜೆಪಿ ಸಂಸದರು. ಇನ್ನು ನೀಟಾಗಿ ಅರ್ಥ ಆಗ್ಬೇಕಂದ್ರೆ, ಮಹುವಾ ಮೊಹಿತ್ರಾ ಗೊತ್ತಲ್ವಾ, ಅದೇ ಮೋದಿ ವಿರುದ್ಧ ಪ್ರಶ್ನೆ ಕೇಳಿ ದುಡ್ಡು ಮಾಡಿದವಳು. ಅದನ್ನ ಬಯಲ್ ಮಾಡಿದ್ದೆ ಇವರು MBA ಪದವೀಧರ ಆಗಿದ್ದು ಮೊದಲು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಎಲ್ಲವನ್ನ ಬಿಟ್ಟು ರಾಜಕೀಯಕ್ಕೆ ಬರ್ತಾರೆ. 2009ರಿಂದ ತನ್ನ ಸ್ವಂತ ಶಕ್ತಿಯಿಂದ ಜಾರ್ಖಂಡ್ ಗೆದ್ಕೊಂಡು ಬಂದಿದ್ದಾರೆ. ಇವರು ಈಗ ಕೊಟ್ಟ ಹೇಳಿಕೆಗೆ ಈಗ ಎಲ್ಲರೂ ಎಗರಿ ಬೀಳ್ತಾ ಇರೋದು. ಇವರ ಒಂದು ಹೇಳಿಕೆಯಿಂದ ಸ್ವತಃ ಸುಪ್ರೀಂ ಕೋರ್ಟ್ಗೆ ಕೂಡ ಇರುಸು ಮುರುಸು ಆಗೋ ಹಾಗೆ ಆಗಿದೆ. ನಿಶಾಂತ್ ದುಬೆ ಅವರು ANI ಇಂಟರ್ವ್ಯೂ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಈ ದೇಶದಲ್ಲಿ ನಡೀತಾ ಇರುವ ಗೃಹ ಯುದ್ಧ ಮತ್ತು ಧಾರ್ಮಿಕ ಯುದ್ಧ ಎರಡಕ್ಕೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೇ ಕಾರಣ ಅಂತ. ನಿಜಕ್ಕೂ ಈ ಹೇಳಿಕೆ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಆಗಿತ್ತು. ಯಾಕಂದ್ರೆ ಯಾವ ಪತ್ರಕರ್ತ ಆಗ್ಲಿ, ಎಷ್ಟೇ ದೊಡ್ಡ ರಾಜಕಾರಣಿ ಆಗ್ಲಿ, ಸ್ಪೀಕರ್, ರಾಷ್ಟ್ರಪತಿ ಹಾಗೂ ನ್ಯಾಯಾಧೀಶರ ಬಗ್ಗೆ ಯಾವತ್ತೂ ಕೂಡ ಮಾತಾಡೋದಿಲ್ಲ. ಆ ಧೈರ್ಯ ಯಾರಿಗೆ ಕೂಡ ಇರೋದಿಲ್ಲ. ಹಾಗೆ ಮಾತಾಡಿದ್ರೆ ಕೇಸ್ಗಳು ಬೀಳ್ತವೆ. ಆದ್ರೆ ನಿಶಿಕಾಂತ್ ದುಬೆ ಆ ಧೈರ್ಯವನ್ನ ಮಾಡ್ತಾರೆ. ಅವರು ಹೇಳ್ತಾರೆ, ಭಾರತೀಯ ಸಂವಿಧಾನದ ಅನುಚ್ಛೇದ 368ರಲ್ಲಿ ಪಾರ್ಲಿಮೆಂಟ್ಗೆ ಕಾನೂನನ್ನ ರೂಪಿಸುವ ಅಧಿಕಾರ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಅದನ್ನ ಇವ್ಯಾಲ್ಯೂಯೇಟ್ ಮಾಡಬಹುದು ಅಷ್ಟೇ ಅಂತ ಕೂಡ ಹೇಳಿದೆ. ಆದ್ರೆ ಕೋರ್ಟ್ ಎಲ್ಲ ವಿಷಯಕ್ಕೂ ತಲೆ ಹಾಕ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ದೇಶದಲ್ಲಿ ಆಗ್ತಾ ಇರುವ ಗೃಹ ಯುದ್ಧ ಹಾಗೂ ಧಾರ್ಮಿಕ ಯುದ್ಧ ಎರಡಕ್ಕೂ ನ್ಯಾಯಾಧೀಶರೇ ಕಾರಣ ಅಂತ ಹೇಳ್ತಾರೆ. ಗೃಹ ಯುದ್ಧ ಅಂದ್ರೆ ಮಣಿಪುರ, ಪಶ್ಚಿಮ ಬಂಗಾಳದ ಗಲಾಟೆ. ಧಾರ್ಮಿಕ ಯುದ್ಧ ಅಂದ್ರೆ ಜಾಮಿಯಾ ಮಸೀದಿ, ಕೃಷ್ಣ ಜನ್ಮಭೂಮಿ ಇಂಥದ್ದು. ಚೀಫ್ ಜಸ್ಟಿಸ್ ತಮ್ಮ ವ್ಯಾಪ್ತಿಯನ್ನ ಮೀರಿ ಹೇಳಿಕೆಯನ್ನ ಕೊಡ್ತಾ ಇದೆ. ಹಾಗಾದ್ರೆ ಸಂಸತ್ ಬಾಗಿಲು ಹಾಕ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ದೇಶವನ್ನ ಆಳ್ಬೇಕಾಗತ್ತೆ. ಯಾಕಂದ್ರೆ ಅವರು ಮಾಡಿದ ಕಾನೂನನ್ನ ನೀವು ಬದಲಾಯಿಸ್ತೀರಿ. ಅವರು ಮಾಡುವ ಕಾನೂನು ನೀವು ಮಾಡ್ತೀರಾ? ನೀವೇ ದೇಶವನ್ನ ನಡೆಸಿ ಅಂತ ನಿಶಿಕಾಂತ್ ದುಬೆ ಅವರು ಹೇಳ್ತಾರೆ. ನ್ಯಾಯಾಂಗನಿಂದನೇ ತಕರಾರು ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ. ಈಗ ಎಲ್ರೂ ನಿಶಿಕಾಂತ್ ದುಬೆ ಅವರ ವಿರುದ್ಧ ಕೂಗಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಹೀಗೆ ಕೂಗಾಡ್ತಿದ್ದೀರಲ್ಲ, ಒಂದು ವಿಡಿಯೋವನ್ನ ತೋರಿಸ್ತೀನಿ ನೋಡಿ. How does Mr. Shah know what is happening in the political world? What are the forces at work which want to destroy a developing economy? Is a judge competent to decide that? Then why have democracy? Why have elections? Why have political people in power? How does Mr. Shah know what is happening in the political world? What are the forces at work which want to destroy a developing economy? Is a judge competent to decide that? ಇದು ಇಂದಿರಾ ಗಾಂಧಿ ಅವರು ಇದೇ ನ್ಯಾಯಾಲಯದ ವಿರುದ್ಧ ಆಡಿದ ಮಾತು. ಈಗ ಕಾಂಗ್ರೆಸ್ನವರು ನಿಶಿಕಾಂತ್ ದುಬೆ ಅವರು ಹೇಳಿದ್ದು ತಪ್ಪು ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಅವರು ಕೂಡ ಹೇಳಿದ್ದು ತಪ್ಪು ಅಂತ ಹೇಳಿ ಅಷ್ಟೇ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.